ಸಚ್ಚಿದಾನಂದ ರೂಪಾಯ ಶಿವಾಯ ಬ್ರಹ್ಮಣೇ ನಮಃ. ತ್ರಿಕಾಲವಂದ್ಯರು ಪೂಜ್ಯರಾದ ನನ್ನ ಅಂತರಂಗದ ಸದ್ಗುರು ಸುಕ್ಷೇತ್ರ ಇಂಚಿಗೇರಿ ಮಠದ ಸದ್ಗುರುಗಳಾದ ಸದ್ಗುರು ಸಮರ್ಥ ಬಾಬುಸಾಹೇಬ್ ಮಹಾರಾಜರನ್ನ ಹೃದಯ ಮಂದಿರದಲ್ಲಿ ಧ್ಯಾನಿಸಿಕೊಂಡು ಭಕ್ತಿ ಮುಕ್ತಿಯ ಪುಣ್ಯಕ್ಷೇತ್ರವಾಗಿರ್ತಕ್ಕಂಥ ಬೆಳಗಾವಿ ಜಿಲ್ಲೆಯ ಬೆಳಗಾವಿ ತಾಲೂಕಿನ ಪ್ರಸಿದ್ಧ ಬೆಲ್ಲದ ತವರೂರಾಗಿರ್ತಕ್ಕಂಥ ಮೋದಗ ಗ್ರಾಮದಲ್ಲಿ ನೂತನವಾಗಿ ನಿರ್ಮಿಸಲಾದ ಶ್ರೀ ಭಾವಕೇಶ್ವರಿ ದೇವಸ್ಥಾನದ ವಾಸ್ತುಶಾಂತಿ, ಕಳಸಾರೋಹಣ ಹಾಗೂ ಲೋಕಾರ್ಪಣೆ ಮತ್ತು ದೇವಿಯ ಮೂರ್ತಿ ಪ್ರಾಣ ಪ್ರತಿಷ್ಠಾಪನೆಯ ಈ ಎಲ್ಲ ಧರ್ಮಸಭೆಗಳ ದಿವ್ಯ ಸಾನ್ನಿಧ್ಯ ಉಳಿಸಿಕೊಂಡಿರ್ತಕ್ಕಂಥವರು, ಈ ನಾಡು ಕಂಡ ಅಪರೂಪದ ಪರಂಪೂಜ್ಯರು, ಆತ್ಮೀಯ ಸಹೋದರಾಗಿರ್ತಕ್ಕಂಥ ಸದ್ಗುರು ಸಮರ್ಥ ಅಭಿನವ ಮಂಜುನಾಥ ಮಹಾರಾಜರ ದಿವ್ಯಚರಣಕ್ಕೆ ಅನಂತ ಕೋಟಿ ಭಕ್ತಿಯ ಪ್ರಣಾಮಗಳನ್ನು ಸಲ್ಲಿಸ್ತಾ ಇಲ್ಲಿ ನಡೆದಿರುವ ತಮ್ಮೆಲ್ಲರ ಪಾದಗಳಿಗೂ ಶರಣಾರ್ಥಿಗಳು. ಬಂಧುಗಳೇ, ಕಾಸಿಗೆ ಹೋಗಾಕ ಎಷ್ಟೊಂದು ದಿನ ಬೇಕು, ಕಾಸಿ ಕುಂತಾಳ ಹಡೆದವ್ವ ಮನೆಯೊಳಗ ಕಣ್ಮುಂದ ಐತಿ ಕೈಲಾಸ ಅಂತ ಹೇಳ್ತಾರೆ. ನಾವೆಲ್ಲ ದೇವಾನು ದೇವತೆಗಳ ದರ್ಶನಕ್ಕಾಗಿ ಕಾಶಿ, ರಾಮೇಶ್ವರ ಎಲ್ಲೆಲ್ಲೋ ಪುಣ್ಯಕ್ಷೇತ್ರಗಳಿಗೆ ಅಡ್ಡಾಡಕತ್ತೀವಿ. 9 ತಿಂಗಳು ತಾಯಿ ಗರ್ಭದೊಳಗೆ ಇಟ್ಕೊಂಡು ಆರೈಕೆಯನ್ನ ಮಾಡಿ, ಸಂರಕ್ಷಣೆಯನ್ನು ಮಾಡಿ, ರಕ್ತ ಮಾಂಸವನ್ನ ಹಂಚಿಕೊಂಡು ನಮ್ಮೆಲ್ಲರ ಏಳಿಗೆಯನ್ನ, ಶ್ರೇಯಸ್ಸನ್ನ, ಸಾಧನೆಯನ್ನ ಬಯಸಿ ಹರಕಲು ಗುಡಿಸಲೊಳಗೆ ಏನು ಕುಂತಿರ್ತಾರಲ್ಲ ಆ ತಾಯಿ ಪಾದಕ್ಕೆ ಹನಿ ಹಚ್ಚಿ ನಮಸ್ಕಾರ ಮಾಡಿದ್ರ 36 ಕೋಟಿ ದೇವತೆಗಳು ತಾಯಿ ಪಾದಗಳು ದರ್ಶನ ಆಗ್ತಾರೆ ಅಂತ ಹೇಳಿ. ಇವತ್ತು ಬಹಳಷ್ಟು ಜನ ಈ ನಾಡಿನೊಳಗ, ಈ ಮಣ್ಣಿನೊಳಗ, ಈ ಪುಣ್ಯದ ಭೂಮಿಯೊಳಗ ಸಾಧನೆ ಮಾಡಿರ್ತಕ್ಕಂಥ ಸಾಧಕರು, ದೊಡ್ಡ ದೊಡ್ಡ ವ್ಯಕ್ತಿತ್ವವನ್ನು ಹೊಂದಿರತಕ್ಕಂಥವ್ರು ಒಬ್ಬ ತಾಯಿಯ ಗಟ್ಟಿತನಕ್ಕ, ಮಾರ್ಗದರ್ಶನಕ್ಕ, ಆ ತಾಯಿ ಮಾಡಿರ್ತಕ್ಕಂಥ ಭಕ್ತಿಗಾಗಿ ಬೆಳೆದಿರತಕ್ಕಂಥದ್ದು. ಉದಾಹರಣೆಯನ್ನು ತಗೊಳ್ಳುತ್ತೇನೆ. ಶಿವಾಜಿ ಮಹಾರಾಜರು ಇಷ್ಟು ದೊಡ್ಡ ವ್ಯಕ್ತಿತ್ವವಾಗಿ ಹಿಂದವಿ ಸಮಾಜವನ್ನ ಕಟ್ಟಬೇಕಾಗಿತ್ತು ಅಂದ್ರೆ ಯಾರ ಮಾರ್ಗದರ್ಶನ ಇತ್ತು ಅಂದ್ರೆ ಹಿಂದೆ ಸಮರ್ಥ ರಾಮದಾಸ ಮಹಾರಾಜರ ಮಾರ್ಗದರ್ಶನ ಇತ್ತು. ತಾಯಿಯ ಸಂಪೂರ್ಣ ಅಧ್ಯಾತ್ಮದ ನಾಮಸ್ಮರಣೆ ಆರೈಕೆ ಇತ್ತು. ಶಿವಾಜಿ ಮಹಾರಾಜರು ಒಂದು ಸಂದರ್ಭದೊಳಗೆ ರಣತಂಬೂರು ಕೋಟೆಯನ್ನ ಹೋರಾಟ ಮಾಡಿ ವಶ ಮಾಡ್ಕೊಂತಿರ್ತಾರೆ. ಇನ್ನು 2 ದಿನ ಹೋರಾಟ ಮಾಡಿದ್ರೆ ರಣತಂಬೂರು ಕೋಟೆ ಶಿವಾಜಿ ಮಹಾರಾಜರ ಅಧೀನಕ್ಕೆ ಬರ್ತಿರ್ತದ. ಆದ್ರೆ ಶಿವಾಜಿ ಮಹಾರಾಜರಿಗೆ ಒಂದು ಕ್ಷಣ ಭಯ ಬರುತ್ತೆ. ಭಯ ಬಂದಾಗ ದಂಡನಾಯಕನಿಗೆ ಜವಾಬ್ದಾರಿ ಕೊಟ್ಟು ಮನೆಗೆ ಬರ್ತಾರ. ಬಂದು ತಾಯಿ ಜಿಜಾಮಾತೆಯನ್ನು ಕೇಳ್ತಾರ. ಇಷ್ಟು ವರ್ಷದೊಳಗೆ ಒಂದು ಕ್ಷಣ ಸಹಿತ ಭಯ ಬಂದಿಲ್ಲ. ಎಂತೆಂತ ದೊಡ್ಡ ಹೋರಾಟವನ್ನ ಮಾಡೀನಿ, ಸಮಾಜ ಸಾಮ್ರಾಜ್ಯವನ್ನ ಕಟ್ಟೀನಿ, ಎಂತೆಂತೋ ದಂಡನಾಯಕ ರಾಜರನ್ನ ಎದುರಿಸ್ಕೊಂಡಿನಿ, ಆದ್ರೆ ಇವತ್ತು ಯಾಕೊಂದು ಕ್ಷಣ ಭಯ ಬಂತು ತಾಯಿ ಅಂತಂದಾಗ ತಾಯಿ ಜಿಜಾಮಾತ ಹೇಳ್ತಾಳ, ಆ ಯಾಕೆ ಭಯ ಬಂದದಂದ್ರ ಬಹಳ ಸಣ್ಣ ಮಗು ಇದ್ದಪ್ಪ, ತೊಟ್ಟಿಲೊಳಗೆ ಹಾಕಿದ್ದೆ. ಒಳಗೆ ಸ್ನಾನದ ಮನೆಗೆ ಹೋದಾಗ ಮನೆ ಕೆಲಸ ಮಾಡ್ತಕ್ಕಂತ ದಾಸಿ ನೀನ್ ಅಳೋದನ್ನ, ಚೀರಾಡೋದನ್ನ ನೋಡಿ ಎದೆಗೆ ಹತ್ಕೊಂಡು ಎದೆ ಹಾಲನ್ನ ಕುಡಿಸ್ತಾ ಇದ್ದಳು. ಸ್ನಾನದ ಮನೆಯಿಂದ ಹೊರಗೆ ಬಂದಾಗ ಆ ದೃಶ್ಯವನ್ನ ನೋಡಿ ದಾಸಿ ಹಾಲು ನೀನು ಕುಡಿಬಾರ್ದು ಅಂತೇಳಿ ಕಾಲು ಮ್ಯಾಗ ಮಾಡಿ, ತಲೆ ತೆಳಗ ಮಾಡಿ, ಡುಬ್ಬ ಬಡದಿದ್ದೆ, ಹೊಟ್ಟಿ ಬಡದಿದ್ದೆ, ಎಲ್ಲ ಹಾಲು ಕೆಳಗೆ ಬಿದ್ದಿತ್ತು, ಕಕ್ಕಿದ್ದೆ, 2 ಹನಿ ಮಾತ್ರ ರಕ್ತ ಆಗಿತ್ತಲ್ಲ, ಅದಕ್ಕೆ ಭಯ ಬಂದಿತ್ತು ಅಂತ. ಅವಾಗ ಶಿವಾಜಿ ಮಹಾರಾಜರು ಕೇಳ್ತಾರ, ತಾಯಿ ನೀನು ತಾಯಿ, ಆ ಹೆಣ್ಮಗಳು ತಾಯಿ, ಎದೆ ಹಾಲಿನೊಳಗೆ ಹೆಂಗ್ ವ್ಯತ್ಯಾಸ ಬರ್ತದ, ಇದು ಹೆಂಗ ಹೇಳ್ತಿ ತಾಯಿ ಅಂತಂದಾಗ ತಾಯಿ ಜಿಜಾಮಾತ ಹೇಳ್ತಾಳ, ತಾಯಿ ಎದೆ ಹಾಲಿನೊಳಗೆ ವ್ಯತ್ಯಾಸ ಇಲ್ಲ, ಭೇದ ಭಾವ ಇಲ್ಲ. ಯಾವುದ್ರೊಳಗೆ ವ್ಯತ್ಯಾಸ ಅದ ಅಂತಂದ್ರ ನಿನಗ ನಾನು ಎದೆ ಹಾಲನ್ನ ಕುಡಿಸುವಾಗ ಈ ನಾಡಿನ, ಈ ಮಣ್ಣಿನ ಮಹಾತ್ಮರ, ಜ್ಞಾನಿಗಳ, ಸಂತರ, ಶರಣರ, ಸೂಪಿಗಳ ಚರಿತ್ರೆಯನ್ನು ಹೇಳ್ತಾ ನಾಮಸ್ಮರಣೆ ಮಾಡ್ತಾ ಮಾಡ್ತಾ ನಿನಗೆ ಎದೆ ಹಾಲನ್ನ ಕುಡಿಸ್ತಾ ಇದ್ದೆ, ಅದು ಧೈರ್ಯ ಬರ್ತಿತ್ತು. ಆ ತಾಯಿ ಎದೆ ಹಾಲು ಕುಡಿಸ ನೀನು ಅಳತಿ ಅಂತೇಳಿ ಅದಕ್ಕೆ ಧೈರ್ಯ ಬಂದಿಲ್ಲಪ್ಪ, ಇದು ವಿಪರ್ಯಾಸ. ನಾಮಸ್ಮರಣೆಯೊಳಗೆ ಇಷ್ಟು ತಾಕತ್ತದ ಅಂತ ಹೇಳ್ತಾರೆ. ಯಾಕೆ ಶಿವಾಜಿ ಮಹಾರಾಜರನ್ನ ಇಷ್ಟೆಲ್ಲ ನಾವು ಕೊಂಡಾಡ್ತೀವಿ? ಹಳ್ಳಿ ಒಳಗ, ಪಟ್ಟಣದೊಳಗ, ಬೀದಿ ಒಳಗ ಶಿವಾಜಿ ಮಹಾರಾಜರ ಮೂರ್ತಿಗಳ ಸ್ಥಾಪನೆ ಆಗ್ಲಿಕ್ಕತ್ತಾವ. ಯಾಕೆ ಸ್ಥಾಪನೆ ಆಗ್ಲಿಕ್ಕತ್ತಾವ? ತಾಯಿ ಮಾರ್ಗದರ್ಶನ ಇದ್ರೆ ಮಕ್ಕಳೆಷ್ಟು ಸಂಸ್ಕಾರಯುತವಾಗಿ ಬೆಳೀತಾವಲ್ಲಿ ಶಿವಾಜಿ ಮಹಾರಾಜರ ಉದಾಹರಣೆಯನ್ನು ತಗೊಳ್ಬೇಕಾಗ್ತದ.
ಶಿವಾಜಿ ಮಹಾರಾಜರ ದಂಡನಾಯಕ ಬೇರೆ ಸಂಸ್ಥಾನದ ಮೇಲೆ ದಾಳಿ ಮಾಡಿ ಆ ಸಂಸ್ಥಾನದ ಸುಂದರ ಯುವರಾಣಿಯನ್ನು ಕರ್ಕೊಂಡು ಬಂದು ಆಸ್ಥಾನದೊಳಗೆ ನಿಲ್ಲಿಸ್ತಾನ. ಯಾವುದಕ್ಕಾಗಿ ಅಂದ್ರೆ ಶಿವಾಜಿ ಮಹಾರಾಜರಿಗೆ ತೋರಿಸಿನಿ ಅಂದ್ರ ಈ ಸುಂದರ ಯುವರಾಣಿಯನ್ನ ಪಟ್ಟದರ್ಶಿ ಮಾಡ್ಕೊಂಡ್ರು ಅಂತಂದ್ರ ನನಗೆ ದೊಡ್ಡ ಜವಾಬ್ದಾರಿ ಸ್ಥಾನ ಕೊಡ್ತಾರ ಅಂತ ಹೇಳಿ ತಂದು ನಿಲ್ಲಿಸಿರ್ತಾನ ಆಸ್ಥಾನಗಳು. ಶಿವಾಜಿ ಮಹಾರಾಜರು ಬಂದ ಸಿಂಹಾಸನದ ಮ್ಯಾಗ ಕುಂಡ್ರು ಬಿಡದ ಸುಂದರ ಯುವರಾಣಿಯನ್ನು ನೋಡ್ತಾರ. ನೋಡಿ ಅಂತಾರ ಯಾರ ಈ ತಾಯಿ ಅಂತಂದಾಗ ಶಿವಾಜಿ ಮಹಾರಾಜರ ದಂಡನಾಯಕ ಅಂತಾನ ಬೇರೆ ರಾಜ್ಯದ ಸುಂದರ ಯುವರಾಣಿಯನ್ನು ಕರ್ಕೊಂಡು ಬಂದಿಡ್ರಿ ಪಟ್ಟದರ್ಶನ ಮಾಡ್ಕೊಡ್ರಿ ಅಂತಂದಾಗ ಶಿವಾಜಿ ಮಹಾರಾಜರ ಅಂತಾರ ಸಿಂಹಾಸನದ ಮ್ಯಾಗ ಕುಂಡ್ರಂಗಿಲ್ಲ. ಕೆಳಗಿಳದ ಬಂದ ಆ ಸುಂದರ ಯುವರಾಣಿ ಮುಂದೆ ನಿಂತ ಹೇಳ್ತಾರ, ಯುವರಾಣಿ ಅಂತ ನೋಡ್ಲಿಲ್ಲ, ಯಾಕೆ ನನ್ನ ತಾಯಿಯನ್ನು ಹಿಂಗ ನಿಲ್ಲಿಸಿರಿ ಅಂತ. ಬೇರೆ ರಾಜ್ಯದ ಸುಂದರ ಯುವರಾಣಿಯನ್ನು ನೋಡಿದಾಗ ತಾಯಿ ಅಂತಕ್ಕಂಥ ಮಾತೃಭಾವನೆ ಬಂದಿತ್ತಲ್ಲ, ಇದು ಸಮರ್ಥ ರಾಮದಾಸ್ ಮಹಾರಾಜರು ತಾಯಿ ಜಿಜಾಮಾತೆ ಸಂಸ್ಕಾರ ಶಿವಾಜಿ ಮಹಾರಾಜರು ತುಂಬಿತ್ತಂತ ಹೇಳಿ ಬೇರೆ ಹೆಣ್ಮಕ್ಳನ್ನ ನೋಡಿದಾಗ ತಾಯಿ ಅಂತಕ್ಕಂಥ ಭಾವ ಬಂದಿತ್ತು. ಅದಕ್ಕೆ ಇವತ್ತು ಹಿಂದೂ ಸಾಮ್ರಾಜ್ಯವನ್ನ ಕಟ್ಟಿ ಈ ನಾಡು ನಾಡಿಗೆ ಭವ್ಯ ಭಾರತವನ್ನ ಕಟ್ಟುವ ಸಲುವಾಗಿ ದೊಡ್ಡ ಸಾಮ್ರಾಜ್ಯ ಸ್ಥಾಪನೆ ಆಗಿತ್ತು ಅಂತಂದ್ರೆ ತಾಯಿಯ ಸಂಸ್ಕಾರ ಬಹಳ ಮುಖ್ಯದ ಅಂತ ಹೇಳ್ತಾರೆ. ಬಹಳಷ್ಟು ಜನ ಸಂಗೊಳ್ಳಿ ರಾಯಣ್ಣ ಹರಿಯೋ 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 ನಾಮಸ್ಮರಣೆ ಮಾಡ. ನಾ ಹೇಳ್ದ ಶಿವಾಯ ನಮಃ, ಶಿವಾಯ ನಮಃ.